ಎಲ್ಲರಿಗೂ ನಮಸ್ಕಾರ. ಆರು ರುಚಿಗಳು ಬೈ ಮಾನಸ ಚಾನೆಲ್‌ಗೆ ಸ್ವಾಗತ. ಇವತ್ತು ನಾನು ಪೂರಿ ಸಾಗು ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದೆಲ್ಲರ ಮನೆನಲ್ಲೂ ಮಾಡ್ತಾನೆ ಇರ್ತೀರಾ ಪೂರಿ ಸಾಗುನ. ಆದ್ರೆ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಏನೇನ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ ಅನ್ನೋದನ್ನ ತೋರಿಸ್ತೀನಿ ಬನ್ನಿ. ಇದಕ್ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಇವಾಗ ನೋಡೋಣ ಬನ್ನಿ ಇಲ್ಲಿ. ಇದನ್ನ ಬಟಾಣಿ ಸೀಸನ್ ಅಲ್ಲಿ ಬಟಾಣಿ ಯೂಸ್ ಮಾಡ್ಕೋಬಹುದು. ಇಲ್ಲ ಅವರೆಕಾಳು ಸೀಸನ್ ಅಲ್ಲಿ ಅವರೆಕಾಳು ಕೂಡ ಯೂಸ್ ಮಾಡ್ಕೋಬಹುದು. ಇದಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಇವಾಗ ನೋಡೋಣ ಬನ್ನಿ. ಬೀನ್ಸ್ 200 ಗ್ರಾಮ್ಸ್ ಅದನ್ನ ಈ ತರ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಳ್ಳಿ. 2 ಆನಿಯನ್ ಅದನ್ನು ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಳ್ಳಿ. ಕ್ಯಾಪ್ಸಿಕಮ್ ಅಷ್ಟೇ, ಒಂದು ದೊಡ್ಡ ಕ್ಯಾಪ್ಸಿಕಮ್ ಅದನ್ನು ಸಣ್ಣಕ್ಕೆ ಈ ತರ ಕಟ್ ಮಾಡಿ ಇಟ್ಕೊಳ್ಳಿ. ಪೊಟ್ಯಾಟೊ 2 ದೊಡ್ಡದು ಅದನ್ನು ಈ ತರ ಕಟ್ ಮಾಡಿ ಇಟ್ಕೊಳ್ಳಿ. ಟೊಮ್ಯಾಟೊ 2, ಬಟಾಣಿ ಹಸಿ ಬಟಾಣಿ 1 ಕಪ್ಪು, ಮತ್ತೆ ಕ್ಯಾರೆಟ್ 2 ದೊಡ್ಡದು ಅದನ್ನ ಈ ತರ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಳ್ಳಿ. ಇವಾಗ ಇದಕ್ಕೆ ಮಸಾಲಾ ಐಟಮ್ಸ್ ಏನೇನ್ ಬೇಕೋ ನೋಡೋಣ ಬನ್ನಿ. ಅರಿಶಿನ 1 ಸ್ಪೂನು, ತೆಂಗಿನಕಾಯಿ 1 ಸ್ಮಾಲ್ ಕಪ್ ಅಲ್ಲಿ ಗ್ರೇಟ್ ಮಾಡಿ ಇಟ್ಕೊಳ್ಳಿ. ಬೆಳ್ಳುಳ್ಳಿ 5, ಹಸಿಮೆಣಸಿನಕಾಯಿ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು. ನಮಗೆ ಜಾಸ್ತಿ ಖಾರ ತಿಂತೀವಿ, ಜಾಸ್ತಿ ತಗೊಂಡಿದ್ದೀನಿ. ಮತ್ತೆ ಚಕ್ಕೆ ಲವಂಗ ಏಲಕ್ಕಿ 4, 2, ಮತ್ತೆ ಹುರುಗಡ್ಲೆ ಅದು ಥಿಕ್ನೆಸ್ ಬರೋದಕ್ಕೆ. ಸಾಗು 1 ಕಪ್ಪು. ಸಾಗು ಗಟ್ಟಿ ಜಾಸ್ತಿ ಬೇಕು ಅಂತಂದ್ರೆ ಇನ್ನೊಂದು ಕಪ್ ಹುರುಗಡ್ಲೆ ಹಾಕೊಳ್ಳಿ. ಇಲ್ಲಿ ನಾನು 5 ಕಪ್ ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಅದಕ್ಕೆ 2 ಸ್ಪೂನ್ ಸಾಲ್ಟ್ ಹಾಕ್ತಾ ಇದ್ದೀನಿ. ಇವಾಗ ಪೂರಿ ಹಿಟ್ಟು ಹೇಗೆ ಕಲ್ಸೋದು ನೋಡೋಣ ಬನ್ನಿ. ಅದಕ್ಕೆ ಸ್ವಲ್ಪನೇ ನೀರ್ ಹಾಕೊಂಡು ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ತೆಳ್ಳಗ್ ಕಲ್ಸ್ಬಿಟ್ರೆ ನೀವು ಚಪಾತಿ ಹಿಟ್ಟಿನ ತರ ಕಲ್ಸಕ್ ಆಗಲ್ಲ. ಚಪಾತಿ ಹಿಟ್ಟಿಗೆ ಸ್ವಲ್ಪ ತೆಳ್ಳಗ್ ಕಲ್ಸ್ಕೊಂಡ್ರು ಚೆನ್ನಾಗಿರುತ್ತೆ, ಮೆತ್ತಗ್ ಬರುತ್ತೆ. ಆದ್ರೆ ಪೂರಿ ಹಿಟ್ಟಿಗೆ ನೀವು ಗಟ್ಟಿಯಾಗೇನೆ ಸ್ವಲ್ಪ ಕಲಸ್ಕೋಬೇಕು. ನೀರ್ ಕಡಿಮೆ ಇರ್ಬೇಕು, ಸ್ವಲ್ಪ ಗಟ್ಟಿಯಾಗೆ ಕಲಸ್ಕೊಳ್ಳಿ. ಅವಾಗ ಪೂರಿನ ನೀವು ಎಣ್ಣೆಗೆ ಹಾಕ್ದಾಗ ಅದಕ್ಕೆ ಕಿತ್ತೋಗೋದು ಎಲ್ಲ ಹಾಗಲ್ಲ, ಚೆನ್ನಾಗಿ ಬರುತ್ತೆ ಪೂರಿ. ಇವಾಗ ಪೂರಿ ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ 1/4 ಗಂಟೆ 20 ನಿಮಿಷ ಹಾಗೆ ಮುಚ್ಚಿಟ್ಬಿಡಿ. ಇವಾಗ ಮಸಾಲ ರುಬ್ಕೊಳ್ಳೋಣ ಬನ್ನಿ. ತುರಿದಿಟ್ಟಿರೋ ತೆಂಗಿನಕಾಯಿ ತುರಿ 1 ಕಪ್ ಅಲ್ಲಿ, ಹಾಗೆ ಚಕ್ಕೆ ಲವಂಗ ಏಲಕ್ಕಿ, ಶುಂಠಿ ಮತ್ತೆ 1 ಕಪ್ ಹುರುಗಡ್ಲೆ, ಬೆಳ್ಳುಳ್ಳಿ 5, ಅರಿಶಿನ 1 ಸ್ಪೂನ್, ಮತ್ತೆ 10 ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ ಇಲ್ಲಿ ನಾನು. ಇವಾಗ ನೀವು ಇದಕ್ಕೆ ತುಪ್ಪನೂ ಹಾಕೋಬಹುದು, ಎಣ್ಣೆನೂ ಹಾಕೋಬಹುದು. 2 ಹಾಕೊಂಡು 1 ಸ್ಪೂನ್ ಸಾಸಿವೆ, 1/2 ಸ್ಪೂನ್ ಅಷ್ಟು ಜೀರಿಗೆ, ಒಣಮೆಣಸಿನಕಾಯಿ 2, ಮತ್ತೆ ಕರಿಬೇವು. ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಆನಿಯನ್ ಎಲ್ಲ ಇದಕ್ಕೆ ಹಾಕೊಂಡು ಚೆನ್ನಾಗಿ ಒಂಚೂರು ಫ್ರೈ ಮಾಡ್ಕೊಳ್ಳಿ. ಅದೊಂಚೂರು ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದ್ಮೇಲೆ ಟೊಮ್ಯಾಟೊ ಕೂಡ ಹಾಕೊಂಡು ಅದನ್ನು ಒಂಚೂರು ಫ್ರೈ ಮಾಡ್ಕೊಳ್ಳಿ. ಹಾಗೆ ಟೊಮ್ಯಾಟೊ ಫ್ರೈ ಆದ್ಮೇಲೆ ಹಸಿ ಬಟಾಣಿ ಫ್ರೋಸನ್ ಬಟಾಣಿ ತಗೊಂಡಿದ್ದೀನಿ ನಾನು. ಹಸಿ ಬಟಾಣಿ 1 ಕಪ್ಪು, ಆಮೇಲೆ ಕಟ್ ಮಾಡಿಟ್ಟಿರೋ ಬೀನ್ಸ್ 200 ಗ್ರಾಮ್ಸ್, ಹಾಗೆ ಕ್ಯಾರೆಟ್ 2 ದೊಡ್ಡದು ಅದನ್ನು ಸಣ್ಣಗೆ ತರ ಕಟ್ ಮಾಡ್ಕೊಂಡು ಹಾಕೊಳ್ಳಿ. ಕ್ಯಾಪ್ಸಿಕಮ್ 1 ದೊಡ್ಡದು ಅದನ್ನು ಕಟ್ ಮಾಡಿ ಹಾಕೊಳ್ಳಿ. ಮತ್ತೆ ಆಲೂಗೆಡ್ಡೆ ಅದು ದೊಡ್ಡದು 2 ಆಲೂಗೆಡ್ಡೆನ ತಗೊಂಡಿದ್ದೀನಿ ನಾನು. ಅದನ್ನ ಇಷ್ಟು ಮೀಡಿಯಂ ಸೈಜ್ ಅಲ್ಲಿ ಈ ತರ ಕಟ್ ಮಾಡ್ಕೊಂಡು ಹಾಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಒಂಚೂರು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಒಂಚೂರು ಫ್ರೈ ಆಗ್ಲಿ, ಚೆನ್ನಾಗಿರುತ್ತೆ ಟೇಸ್ಟ್. ಇವಾಗ ರುಬ್ಬಿಟ್ಟಿರೋ ಮಸಾಲಾನ ಅದಕ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತರಕಾರಿ ಎಲ್ಲ ಮುಳುಗೋ ಅಷ್ಟು 2 ಗ್ಲಾಸ್ ನೀರ್ ಹಾಕೊಳ್ಳಿ. ಅದಾದ್ಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ 2 ಸ್ಪೂನ್ಸ್ ಇದಕ್ಕೆ ಸಾಲ್ಟ್ ಹಾಕ್ತಾ ಇದ್ದೀನಿ ನಾನು. ರುಚಿಗೆ ತಕ್ಕಷ್ಟು, ನಿಮ್ಗೆ ಎಷ್ಟು ಬೇಕು ರುಚಿ ತಕ್ಕಷ್ಟು ಸಾಲ್ಟ್ ಹಾಕೊಳ್ಳಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಒಂದ್ ಕುದಿ ಬಂದ ತಕ್ಷಣ ಅದಕ್ಕೆ ಮುಚ್ಬಿಟ್ಟು 2 ವಿಜಿಲ್ ಸಾಕು. 2 ವಿಜಿಲ್ ಆದ್ಮೇಲೆ ಅದು ಆರದ್ಮೇಲೆ ಓಪನ್ ಮಾಡಿ ನಿಮ್ ಸಾಗು ರೆಡಿ ಆಗಿರುತ್ತೆ. ರುಚಿಯಾದ ಸಾಗು ರೆಡಿ ಆಗಿದೆ ನೋಡಿ. ಈ ತರ ಟೆಕ್ಸ್ಚರ್ ಬರುತ್ತೆ, ನೋಡೋದಕ್ಕೆ ಎಷ್ಟು ಕಲರ್ಫುಲ್ ಆಗಿದೆ.
ಇದನ್ನ ಪೂರಿ ಜೊತೆ ನೀವು ತಿಂತಾ ಇದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ಇವಾಗ ಇದನ್ನ ನಾವು ಒಂದು ಬೌಲ್ಗೆ ಹಾಕೊಂಡು ಸರ್ವ್ ಮಾಡೋಣ. ನೋಡಿ, ಇವಾಗ ರುಚಿ ರುಚಿಯಾದ ಸಾಗು ರೆಡಿ ಆಗಿದೆ. ಇವಾಗ ಪೂರಿ ಮಾಡ್ಕೊಳ್ಳೋಣ ಬನ್ನಿ. ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ. ಇದಕ್ಕೆ ನಾವು ಈ ತರ ದುಂಡುಗೆ ಹೊತ್ಕೊಂಡಿರೋ ಗೋಧಿ ಹಿಟ್ಟಿನಲ್ಲಿ ಮಾಡಿರೋ ಪೂರಿನ ಇದಕ್ಕೆ ಹಾಕೊಂಡು, ನೋಡಿ ಮೆತ್ತಿಗೆ ತುಂಬಾ ಪ್ರೆಸ್ ಮಾಡಬೇಡಿ. ಸಾಫ್ಟ್ ಆಗಿ ಈ ತರ ತಿರುಗಿಸಿದ್ರೆ ಈ ತರ ಉಬ್ಕೊಂಡು ಬರುತ್ತೆ. ತುಂಬಾ ಪ್ರೆಸ್ ಮಾಡಿದ್ರೆ ಕಿತ್ತೋಗುತ್ತೆ. ಅದಕ್ಕೆ ಸುಮ್ಮನೆ ಸಾಫ್ಟ್ ಆಗಿ ಈ ತರ ಮಾಡಿ. ಇವಾಗ ಪೂರಿ ರೆಡಿ ಆಗಿದೆ. ಇವಾಗ ಬಿಸಿ ಬಿಸಿ ಪೂರಿ ರೆಡಿ ಆಗಿದೆ. ಇದನ್ನ ಸಾಗು ಜೊತೆ ಸರ್ವ್ ಮಾಡೋಣ ಬನ್ನಿ. ಇವಾಗ ವೆರಿ ಟೇಸ್ಟಿ ಆದ ಸಾಗು ಜೊತೆ ಪೂರಿ, ಬಿಸಿ ಬಿಸಿ ಪೂರಿ ತಿಂತಾ ಇದ್ರೆ ತುಂಬಾ ರುಚಿಯಾಗಿರುತ್ತೆ. ಮನೆಯಲ್ಲೆಲ್ಲರೂ ಒಂದ್ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹೊಸಬ್ರು ನನ್ನ ಚಾನೆಲ್ನ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ.